ಒಂದು ವಿಡಿಯೋದಲ್ಲಿ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಈ ಒಂದು ಸಂಸ್ಥೆಯಲ್ಲಿ ಖಾಲಿರುವ ಸ್ಟಿಫೆಂಡರಿ ಟ್ರೈನಿ ಮತ್ತು ಸಹಾಯಕ ಎಂಬ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನು ಕರೆದಿದ್ದಾರೆ. ಸುಮಾರು 391 ಹುದ್ದೆಗಳು ಖಾಲಿ ಇದ್ದು ಉದ್ಯೋಗ ಸ್ಥಳ ಕೈಗಾ ಕರ್ನಾಟಕ ಮತ್ತು ಅಖಿಲ ಭಾರತ ಅಂತ ಹೇಳಿದ್ದಾರೆ. ಈ ಒಂದು ಹುದ್ದೆಗೆ 24,000 ಇಂದ 68,000 ತನಕ ಪ್ರತಿ ತಿಂಗಳು ಸ್ಯಾಲ್ರಿ ಬರುತ್ತೆ ಅಂತ ಹೇಳಿದ್ದಾರೆ. ಯಾವ ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲಾಗಿದೆ, ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಅದಕ್ಕೆ ಬೇಕಾದ ಅರ್ಹತೆ ಬಗ್ಗೆ ನೋಡ್ತಾದ್ರೆ ವೈಜ್ಞಾನಿಕ ಸಹಾಯಕ ಬಿ ಒಟ್ಟು 45 ಹುದ್ದೆಗಳು ಖಾಲಿ ಇದ್ದು ಸ್ಟಿಫೆಂಡರಿ ಟ್ರೈನಿ ಮತ್ತು ವೈಜ್ಞಾನಿಕ ಸಹಾಯಕ 82 ಹುದ್ದೆಗಳು ಖಾಲಿ ಇದ್ದು ಈ ಎರಡು ಹುದ್ದೆಗಳಿಗೆ ಡಿಪ್ಲೊಮೊ ಮತ್ತು BSc ಕಂಪ್ಲೀಟ್ ಮಾಡಿರೋರು ಅಪ್ಲೈ ಮಾಡ್ಬೋದಾಗಿದೆ. ಸ್ಟಿಫೆಂಡರಿ ಟ್ರೈನಿ ಮತ್ತು ತಂತ್ರಜ್ಞ ಒಟ್ಟು 226 ಹುದ್ದೆಗಳು ಖಾಲಿ ಇದ್ದು ಈ ಒಂದು ಹುದ್ದೆಗೆ PUC ಕಂಪ್ಲೀಟ್ ಮಾಡಿರೋರು ಅಪ್ಲೈ ಮಾಡಬಹುದಾಗಿದೆ. ಸಹಾಯಕ ದರ್ಜೆ 1 ಮಾನವ ಸಂಪನ್ಮೂಲ ಒಟ್ಟು 22 ಹುದ್ದೆಗಳು ಖಾಲಿ ಇದ್ದು ಸಹಾಯಕ ದರ್ಜೆ 1 F&A 4 ಹುದ್ದೆಗಳು ಖಾಲಿ ಇದ್ದಾವೆ. ಸಹಾಯಕ ದರ್ಜೆ 1 C&MM ಒಟ್ಟು 10 ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಈ 3 ಹುದ್ದೆಗಳಿಗೆ ಯಾವುದೇ ಪದವಿಯನ್ನು ಕಂಪ್ಲೀಟ್ ಮಾಡಿರೋರು ಅಪ್ಲೈ ಮಾಡಬಹುದಾಗಿದೆ. ನರ್ಸ್ ಎ ಒಟ್ಟು 1 ಹುದ್ದೆಗಳು ಖಾಲಿ ಇದ್ದು ಈ ಒಂದು ಹುದ್ದೆಗೆ PUC ಡಿಪ್ಲೊಮೊವನ್ನು ಪಾಸ್ ಮಾಡಿರೋರು ಅಪ್ಲೈ ಮಾಡಬಹುದಾಗಿದೆ. ತಂತ್ರಜ್ಞ ಸಿ ಎಕ್ಸ್ರೇ ತಂತ್ರಜ್ಞ ಒಟ್ಟು 1 ಹುದ್ದೆಗಳು ಖಾಲಿ ಇದ್ದು ಈ ಒಂದು ಹುದ್ದೆಗೆ PUC ಕಂಪ್ಲೀಟ್ ಮಾಡಿರೋರು ಅಪ್ಲೈ ಮಾಡಬಹುದಾಗಿದೆ. ಇನ್ನು ಯಾವ ಹುದ್ದೆಗಳಿಗೆ ವಯಸ್ಸಿನ ಮಿತಿ ಎಷ್ಟು ಹೇಳಿದ್ದಾರೆ ಅಂದರೆ ವೈಜ್ಞಾನಿಕ ಸಹಾಯಕ ಬಿ ಈ ಒಂದು ಹುದ್ದೆಗೆ ಕನಿಷ್ಠ 18 ವರ್ಷಗಳು ಗರಿಷ್ಠ 30 ವರ್ಷಗಳು ಅಂತ ಹೇಳಿದ್ದಾರೆ. ಸ್ಟಿಫೆಂಡರಿ ಟ್ರೈನಿ ವೈಜ್ಞಾನಿಕ ಸಹಾಯಕ ಈ ಒಂದು ಹುದ್ದೆಗೆ ಕನಿಷ್ಠ 18 ವರ್ಷಗಳು ಗರಿಷ್ಠ 25 ಅಂತ ಹೇಳಿದ್ದಾರೆ. ಸ್ಟಿಫೆಂಡರಿ ಟ್ರೈನಿ ತಂತ್ರಜ್ಞ ಕನಿಷ್ಠ 18 ಗರಿಷ್ಠ 24 ಅಂತ ಹೇಳಿದ್ದಾರೆ. ಸಹಾಯಕ ದರ್ಜೆ 1 ಮಾನವ ಸಂಪನ್ಮೂಲ F&A C&MM ಈ 3 ಹುದ್ದೆಗಳಿಗೆ ಕನಿಷ್ಠ 21 ವರ್ಷಗಳು ಗರಿಷ್ಠ 28 ವರ್ಷಗಳು ಅಂತ ಹೇಳಿದ್ದಾರೆ. ನರ್ಸ್ ಎ ಕನಿಷ್ಠ 18 ಗರಿಷ್ಠ 30. ತಂತ್ರಜ್ಞ ಸಿ ಎಕ್ಸ್ರೇ ತಂತ್ರಜ್ಞ ಕನಿಷ್ಠ 18 ಗರಿಷ್ಠ 25 ವರ್ಷಗಳನ್ನು ಹೊಂದಿರಬೇಕು. ಇನ್ನು ವಯೋಮಿತಿ ಸಡಿಲಿಕೆ ಬಗ್ಗೆ ನೋಡೋದಾದರೆ OBC ಅಭ್ಯರ್ಥಿಗಳಿಗೆ 3 ವರ್ಷಗಳು, SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳು, PWD ಅಭ್ಯರ್ಥಿಗಳಿಗೆ 10 ವರ್ಷಗಳು, PWD OBC ಅಭ್ಯರ್ಥಿಗಳಿಗೆ 13 ವರ್ಷಗಳು, PWD SC/ST ಅಭ್ಯರ್ಥಿಗಳಿಗೆ 15 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಕೂಡ ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ SC/ST PWBD ಮಹಿಳೆಯರು ಮಾಜಿ ಸೈನಿಕರು ಮತ್ತು NPCIL ಉದ್ಯೋಗಿಗಳಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರಲ್ಲ, ಅವರೆಲ್ಲ ಫ್ರೀಯಾಗಿ ಅಪ್ಲೈ ಮಾಡ್ಬೋದಾಗಿದೆ. ಇನ್ನು ವೈಜ್ಞಾನಿಕ ಸಹಾಯಕ ಬಿ ಸ್ಟಿಫೆಂಡರಿ ಟ್ರೈನಿ ವೈಜ್ಞಾನಿಕ ಸಹಾಯಕ ಮತ್ತು ನರ್ಸ್ ಹುದ್ದೆಗಳಿಗೆ ಸಾಮಾನ್ಯ ಅಭ್ಯರ್ಥಿಗಳು OBC ಅಭ್ಯರ್ಥಿಗಳು EWS ಅಭ್ಯರ್ಥಿಗಳು ₹150 ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗಿರುತ್ತೆ. ಇನ್ನುಳಿದ ಹುದ್ದೆಗಳಿಗೆ ಸಾಮಾನ್ಯ ಅಭ್ಯರ್ಥಿಗಳು OBC EWS ಅಭ್ಯರ್ಥಿಗಳು ₹100 ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗಿರುತ್ತೆ. ಆಯ್ಕೆ ಪ್ರಕ್ರಿಯೆ ಬಗ್ಗೆ ನೋಡೋದಾದರೆ ಪೂರ್ವಭಾವಿ ಪರೀಕ್ಷೆ, ಸುಧಾರಿತ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ, ದಾಖಲೆಗಳ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆ ಮತ್ತು ಸಂದರ್ಶನ ಈ 6 ಸ್ಟೇಜ್ಗಳ ಮೂಲಕ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ. ಇನ್ನು ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಸ್ಯಾಲ್ರಿ ಬರುತ್ತೆ ಅಂತ ನೋಡೋದಾದರೆ ವೈಜ್ಞಾನಿಕ ಸಹಾಯಕ ಬಿ ಈ ಒಂದು ಹುದ್ದೆಗೆ 54,000 ಸ್ಯಾಲ್ರಿ ಬರುತ್ತೆ. ಸ್ಟಿಫೆಂಡರಿ ಟ್ರೈನಿ ಮತ್ತು ವೈಜ್ಞಾನಿಕ ಸಹಾಯಕ ಈ ಒಂದು ಹುದ್ದೆಗೆ 24,000, ಸ್ಟಿಫೆಂಡರಿ ಟ್ರೈನಿ ಈ ಒಂದು ಹುದ್ದೆಗೆ 26,000, ಸಹಾಯಕ ದರ್ಜೆ 1 ಮಾನವ ಸಂಪನ್ಮೂಲ F&A C&MM ಈ 3 ಹುದ್ದೆಗಳಿಗೆ 39,000 ಮತ್ತು ನರ್ಸ್ ಎ 68,000, ತಂತ್ರಜ್ಞ ಸಿ ಈ ಒಂದು ಹುದ್ದೆಗೆ 39,000 ಸ್ಯಾಲ್ರಿ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 12/3/2025ರಿಂದ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಏಪ್ರಿಲ್ 1, 2025 ಅಂತ ಹೇಳಿದ್ದಾರೆ. ಇನ್ನು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ ಯಾವುದು ಅಂತ ನೋಡೋದಾದರೆ NPCIL career.co.in ಈ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದಾಗಿದೆ. ಇನ್ನು ಈ ಹುದ್ದೆಗೆ ಸಂಬಂಧಿಸಿದ ಅಫಿಷಿಯಲ್ ನೋಟಿಫಿಕೇಶನ್ PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯಾವುದಕ್ಕೂ ಒಂದ್ಸಲ ಓದ್ಕೊಂಡು ನಂತರ ಅಪ್ಲೈ ಮಾಡಿ. ಇದೇ ರೀತಿ ಕನ್ನಡದಲ್ಲಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಉದ್ಯೋಗ ಹುಡುಕ್ತಿರೋ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಶೇರ್ ಮಾಡಿ.
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ.